ನಿಧಾನವಾಗಿ ಚಲಿಸಿ ಮತ್ತು ರಸ್ತೆ ಮಧ್ಯದಲ್ಲೇ ಸಿಗುವ ಜಲಮಂಗಲ ನದಿಯ ಉಗಮ ಸ್ಥಾನಕ್ಕೆ ಭೇಟಿ ನೀಡಿ ನಂತರ ಮುಂದೆ ಸಾಗಿ. ದೇವಸ್ಥಾನಕ್ಕೆ ಹೋಗುವ ದಾರಿಯು ಬಹಳಷ್ಟು ತಿರುವುಗಳಿಂದ ಕೂಡಿತು. ಸುಂದರ ಪ್ರಕೃತಿ ದೃಶ್ಯಕಾವ್ಯವನ್ನು ನೋಡುತ್ತಾ ಮುಂದೆ ಸಾಗಿ. ಇಲ್ಲಿ ಅತಿವೇಗ ಚಾಲನೆ ಬೇಡವೇ ಬೇಡ. ದೇವಸ್ಥಾನಕ್ಕೆ ಹೋಗುವ ದಾರಿಯು ಬಹಳಷ್ಟು ತಿರುವುಗಳಿಂದ ಕೂಡಿದ್ದು. ಸುಂದರ ಪ್ರಕೃತಿ ದೃಶ್ಯಕಾವ್ಯವನ್ನು ನೋಡುತ್ತಾ ಮುಂದೆ ಸಾಗಿ. ಇಲ್ಲಿ ಅತಿವೇಗ ಚಾಲನೆ ಬೇಡವೇ ಬೇಡ. ಬಾಬಾ ಬಣ್ಣ ಬೇಗ ಯಾರು ಫಸ್ಟ್ ಹತ್ತಾರ ನೋಡ. ದೇವಸ್ಥಾನದ ಮೆಟ್ಟಿಲು ಹತ್ತುವ ಮುನ್ನ ನಿಮಗೆ ಪೂಜಾ ಸಾಮಗ್ರಿ ಹಾಗೂ ತಿಂಡಿ ತಿನಿಸುಗಳು ಲಭ್ಯವಿರುತ್ತವೆ. ಮೆಟ್ಟಿಲುಗಳ ಮೇಲೆ ಹತ್ತುವಾಗ ಕೋತಿಗಳ ಬಗ್ಗೆ ಜಾಗರೂಕರಾಗಿರಿ. ಅವು ನಿಮ್ಮ ಕೈಯಲ್ಲಿರುವ ತಿಂಡಿ ಬ್ಯಾಗುಗಳಿಗಾಗಿ ನಿಮ್ಮ ಮೇಲೆ ದಾಳಿ ಮಾಡಬಹುದು. ಓಕೆ, ಎಂಜಾಯ್. ಕೊಟ್ಬಿಡು, ಅದನ್ನು ಕೊಟ್ಬಿಡಿ. ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ಅಣ್ಣ. ನಡಿ. ದೇವರಾಯನ ದುರ್ಗದ ಇತಿಹಾಸ ಮತ್ತು ನಾಮದ ಚಿಲುಮೆಯ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ದೇವರಾಯನ ದುರ್ಗ ಈ ಸುಂದರ. ದೇವರಾಯನ ದುರ್ಗವು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಸುಂದರ ಪರ್ವತ ಪ್ರದೇಶ. ಇದನ್ನು ಚಿಕ್ಕ ದೇವರಾಜ ಒಡೆಯಾರ್ ಎಂಬ ಮೈಸೂರು ಅರಸರ ಹೆಸರಿನಿಂದ ಕರೆಯಲಾಗಿದೆ. ಈ ಪ್ರಾಚೀನ ಕಿಲ್ಲೆಯನ್ನು ಪ್ರಕೃತಿಯ ಸೊಬಗಿನಲ್ಲಿ ಸುತ್ತುವರೆದ ಕಲ್ಲು ಹಾಗೂ ಪರ್ವತಗಳ ಮಧ್ಯೆ ನಿರ್ಮಿಸಲಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಮಂದಿರಗಳ. ಪರ್ವತದ ತುದಿಗಳಲ್ಲಿ ಯೋಗನರಸಿಂಹ ಮತ್ತು ಭೋಗನರಸಿಂಹ ದೇವಾಲಯಗಳಿವೆ. ಈ ಪರ್ವತದ ಎತ್ತರ 1204 ಮೀಟರ್ಗಳು. ಅಡಿಗಳ ಎತ್ತರದಲ್ಲಿ 3940 ಅಡಿ. ವೀಕ್ಷಣಾ ಸ್ಥಳಗಳು ತುಮಕೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ನಯನ ಮನೋಹರ ದೃಶ್ಯಗಳ. ಆಧ್ಯಾತ್ಮಿಕ ಮಹತ್ವ ನಾರಸಿಂಹ ತೀರ್ಥ, ಪರಾಶರ ತೀರ್ಥ ಮತ್ತು ಪಾದತೀರ್ಥ ಎಂಬ ಪವಿತ್ರ ತೀರ್ಥಕುಂಡಗಳಿವೆ. ಸಾಹಸ ಪ್ರಿಯರಿಗೆ ಇಲ್ಲಿ ಟ್ರೆಕ್ಕಿಂಗ್ ಮತ್ತು ಪ್ರಕೃತಿ ಅನ್ವೇಷಣೆಗೆ ಸೂಕ್ತ ಸ್ಥಳವಿದೆ. ನೀವೇನಾದರೂ ಇಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿನ ಪುರಾಣ ಪ್ರಸಿದ್ಧವಾದ ರಾಮ ದೇವರು ವನವಾಸ ದಿನಗಳಲ್ಲಿ ಭೇಟಿ ನೀಡಿದ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ. ಈ ಜಾಗಕ್ಕೆ ಈಗ ನಾಮದ ಚಿಲುಮೆ ಎಂಬ ಹೆಸರಿನಿಂದ ಕರೆಯುತ್ತಾರೆ. ನಾಮದ ಚಿಲುಮೆ ತುಮಕೂರು ಜಿಲ್ಲೆಯಲ್ಲಿರುವ ಪ್ರಕೃತಿಯ ಒಂದು ಮಹತ್ತರ ಉತ್ಸವ. ನಾಮ ಅಂದರೆ ತಿಲಕ ಮತ್ತು ಚಿಲುಮೆ ಅಂದರೆ ಹೊಳ. ಈ ನೆಲದ ಪವಿತ್ರ ತೀರ್ಥಕುಂಡವು ರಾಮಾಯಣದ ಕಥೆಗಳ ಆಧಾರದಲ್ಲಿ ಪರಿಣಮಿತವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ವನವಾಸದ ಸಮಯದಲ್ಲಿ ರಾಮನ ಪಾದಸ್ಪರ್ಶದಿಂದ ಈ ಜಲವು ಹರಿದು ಹೋಯಿತು. ಪವಿತ್ರ ತೀರ್ಥದ ನೀರು ತಿಲಕಕ್ಕೆ ಉಪಯುಕ್ತವಾಗಿದೆ. ಆ ಕಾಲದಲ್ಲಿ ಶ್ರೀರಾಮನು ಒಂದು ಬಾಣದಿಂದ ಕಲ್ಲಿನಲ್ಲಿ ಹೊಡೆಯುವುದರಿಂದ ನೀರು ಹರಿದು ಬಂತು ಎಂದು ಪ್ರಸಿದ್ಧವಾಗಿದೆ. ಪವಿತ್ರ ಜಲ ಚರ್ಮ ಸಂಬಂಧಿ ರೋಗಗಳಿಗೆ ಮತ್ತು ಆರೋಗ್ಯ ಸಂಬಂಧಿ ಗುಣಲಾಭಕ್ಕಾಗಿ ಪ್ರಸಿದ್ಧ. ದೂರ ತುಮಕೂರುದಿಂದ 14 ಕಿಮಿ ಮತ್ತು ಬೆಂಗಳೂರಿನಿಂದ 80 ಕಿಮಿ.